ಇವಾಗ ನೀವು ಯಾರಿಂದಲೂ ಯಾರೋ ಒಬ್ಬರಿಂದ ನಿಮ್ಮ ಪ್ರೀತಿಯನ್ನ ಬಯಸ್ತಾ ಇಲ್ಲ ಅಂತ, ನೀವು ಪ್ರೀತಿಯನ್ನ ಮಾಡ್ತಾ ಇದ್ದೀರಾ, ಆದ್ರೆ ಅವರಿಂದ ನೀವು ರಿಜೆಕ್ಷನ್ ಅನ್ನ ಪಡೆದುಕೊಳ್ತಿರುವಾಗ, ನೀವು ಎಷ್ಟೇ ಪ್ರೀತಿಯನ್ನ ತೋರಿಸ್ತಾ ಇದ್ರು ಅವರು ನಿನ್ನನ್ನು ರಿಜೆಕ್ಟ್ ಮಾಡ್ತಿರುವಾಗ ನಿನಗೆ ಆಗ್ತಕ್ಕಂತಹ ಫೀಲ್ ಬಹಳ ಬಹಳ ನೋವನ್ನು ಅನುಭವಿಸ್ತಿರ್ಬೋದು. ಅಯ್ಯೋ, ನಾನು ಇಷ್ಟೊಂದು ಪ್ರೀತಿಯನ್ನು ಮಾಡ್ತಾ ಇದ್ದೇನೆ, ನನಗೆ ರಿಜೆಕ್ಟ್ ಅನ್ನು ಮಾಡ್ತಾ ಇದ್ದೇನೆ. ಅವರ ಒಂದು ರಿಜೆಕ್ಟ್ ನ ಮೂಲಕ ನಿನ್ನ ಹೃದಯ ಮುರಿದು ಹೋಗ್ತಿರ್ಬೋದು, ಅವರ ರಿಜೆಕ್ಟ್ ನ ಮೂಲಕ ನಿನ್ನ ಜೀವಿತದಲ್ಲಿ ಅಶಾಂತಿನ ಆಗ್ತಿರ್ಬೋದು, ಅವರ ರಿಜೆಕ್ಷನ್ ಮೂಲಕ ನಿನಗೆ ನಿನ್ನ ಸಮಾಧಾನವನ್ನು ಇರಲಿಕ್ಕಿಲ್ಲ. ಅವರ ರಿಜೆಕ್ಷನ್ ನ ಮೂಲಕ ನೀನು ನಿನ್ನ ಗಂಡನಾಗಿರಲಿ, ನಿನ್ನ ಹೆಂಡತಿ ಆಗಿರಲಿ, ನಿನ್ನ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಆಗ್ತದೆ, ಡಿಸ್ಟೆನ್ಸ್ ಅನ್ನ ಕ್ರಿಯೇಟ್ ಆಗ್ತದೆ. ನೀನು ಪ್ರೀತಿಯನ್ನು ಮಾಡ್ತಾ ಇದೀಯಾ, ಅದು ಗಂಡನ ಪ್ರೀತಿಸಲಿಕ್ಕಿಲ್ಲ. ಗಂಡನ ಪ್ರೀತಿಯನ್ನು ಮಾಡುವಾಗ ಹೆಂಡತಿ ರಿಜೆಕ್ಟ್ ಅನ್ನು ಮಾಡಿರುವಾಗ, ಹೆಂಡತಿಯು ಪ್ರೀತಿ ಮಾಡುವಾಗ ಗಂಡನ ರಿಜೆಕ್ಟ್ ಮಾಡುವಾಗ ಇಬ್ಬರ ಮಧ್ಯದಲ್ಲಿ ಆಗ್ತಕ್ಕಂಥ ಡಿಸ್ಟೆನ್ಸ್ ಪೇನ್ ಅಲ್ಲ, ಒಂದು ಡಿಸ್ಟೆನ್ಸ್, ಒಂದು ಮುರಿದ ಹೃದಯಗಳನ್ನ ಕ್ರಿಯೇಟ್ ಆಗ್ತಾ. ಹೀಗಾಗಿ ನೀನು ಆ ಒಂದು ಪೇನ್ ಅಲ್ಲಿಲ್ಲ, ಹಾಗೆ ದೇವರು ನಿನ್ನ ಪೇನ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡಿದ್ದಾನೆ, ನಿನ್ನ ರಿಜೆಕ್ಷನ್ ಅನ್ನ ದೇವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾನೆ. ನೀನು ನಿನ್ನ ಹೆಂಡತಿಯಿಂದ ನೀನು ರಿಜೆಕ್ಟ್ ಆಗ್ತಿರ್ಬೋದು, ಗಂಡನಿಗೆ ನೀನು ನಿನ್ನ ಹೆಂಡತಿಯಿಂದ ರಿಜೆಕ್ಟ್ ಆಗ್ತಿರ್ಬೋದು, ಹೆಂಡತಿ ನೀನು ನಿನ್ನ ಗಂಡನಿಂದ ರಿಜೆಕ್ಟ್ ಆಗ್ತಿರ್ಬೋದು. ಎಷ್ಟು ರೀತಿಯಲ್ಲಿ ಮಾಡ್ತಿರುತ್ತಾಗೂ ನಿನ್ನ ಗಂಡನಿಗೆ ರಿಜೆಕ್ಟ್ ಆಗಿದ್ದಲ್ಲಿ, ಗಂಡನಿಗೆ ನಿನಗೆ ನೀನು ಎಷ್ಟೇ ಪ್ರೀತಿಯ ನಿನ್ನ ಹೆಂಡತಿಗೆ ಮಾಡ್ತಿದ್ರು, ಹೆಂಡತಿಗೆ ನಿನಗೆ ರಿಜೆಕ್ಟ್ ಮಾಡ್ತಿದ್ರು, ಆ ರಿಜೆಕ್ಟ್ ನ ಒಂದು ಡಿಸ್ಟೆನ್ಸ್ ನಲ್ಲಿ ನೀನು ಅನುಭವಿಸತಕ್ಕಂತಹ ಪೇನ್ ದೇವರಿಗೆ ಗೊತ್ತು. ಆತನಿಗೆ ನಿನ್ನಾಗೆ ನೀನು ಅನುಭವಿಸುವಂತಹ ರಿಜೆಕ್ಷನ್ ಆತನಿಗೆ ಗೊತ್ತು. ಯೇಸು ಸ್ವಾಮಿಗೆ ನೀನು ಅನುಭವಿಸುವಂತಹ ಪೇನ್ ಆತನಿಗೆ ಗೊತ್ತು. ನಿಮ್ಮ ಆ ಒಂದು ಕುಟುಂಬದ ಮಧ್ಯದಲ್ಲಿರ್ತಕ್ಕಂತಹ ಡಿಫಿಕಲ್ಟೀಸ್ ಇನ್ ಮ್ಯಾರೇಜ್ ಅನ್ನೋದನ್ನ ಆತನಿಗೆ ಗೊತ್ತು. ಇನ್ನ ಒಂದು ಪೇನ್ಫುಲ್ ಲೈಫ್ ಅನ್ನೋದನ್ನ ಒಂದು ವೇಳೆ ಮಗಳೇ ನೀವು ಯಾರಿಗೂ ಹೇಳದ ಹಾಗೆ ಕರ್ತನ ಸನ್ನಿಧಾನದಲ್ಲಿ ಬಂದರು, ಸ್ವಾಮಿ ನನಗೆ ಇರ್ತಕ್ಕಂತಹ ನನ್ನ ಜೀವಿತದಲ್ಲಿ ರಿಜೆಕ್ಷನ್ ವಿಷಯವಾಗಿ ನನ್ನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾನೆ. ನನಗೆ ನನ್ನ ಗಂಡನ ರಿಜೆಕ್ಟ್ ಮಾಡ್ತಿರ್ಬೋದು, ನನಗೆ ನನ್ನ ಹೆಂಡತಿ ರಿಜೆಕ್ಟ್ ಮಾಡ್ತಿರ್ಬೋದು, ನನಗೆ ನನ್ನ ಮಕ್ಕಳು ರಿಜೆಕ್ಟ್ ಮಾಡ್ತಿರ್ಬೋದು ಎಂಬುದಾಗಿ ನೀನು ಚಿಂತೆಗೆ ಒಳಗಾಗಿದ್ದಲ್ಲಿ ದೇವರು ಆತನಿಗೆ ನಿನ್ನ ಚಿಂತೆಯನ್ನು ಗೊತ್ತು, ನಿನ್ನ ನೋವನ್ನು ಗೊತ್ತು, ನಿನಗೆ ಆಗ್ತಕ್ಕಂಥ ರಿಜೆಕ್ಷನ್ ಅನ್ನು. ಒಂದು ವೇಳೆ ನೀನು ಆತನ ಪಾತ್ರದಲ್ಲಿ ಬರುವಾಗ ನಿಮ್ಮಿಬ್ಬರ ಮಧ್ಯದಲ್ಲಿ ಉಂಟಾಗಿರ್ತಕ್ಕಂತಹ ಡಿಸ್ಟೆನ್ಸ್ ಆಫ್ ಪೇನ್ ಅಲ್ಲ, ಡಿಸ್ಟೆನ್ಸ್ ಆಫ್ ರಿಜೆಕ್ಷನ್ ಅಲ್ಲ, ಡಿಸ್ಟೆನ್ಸ್ ಆಫ್ ಪೇನ್ಫುಲ್ ಲೈಫ್ ಅಲ್ಲ, ದೇವರು ಒಂದೊಂದಾಗಿ ಆತನ ರಿಸ್ಟೋರ್ ಮಾಡಿದ್ರೆ ಸಾಕು. ಪ್ರಾರ್ಥನೆ ಮಾಡು, ಆತನ ಪಾದದಲ್ಲಿ ಬಾ, ಮುರಿದ ಹೃದಯದಿಂದ ಆತನ ಪಾದದಲ್ಲಿ ಬಾ. ನೀನು ಆತನ ಪಾದದಲ್ಲಿ ಕಣ್ಣೀರಿನಿಂದ ಆತನ ಪಾದದಲ್ಲಿ ಬರುವಾಗ, ಸ್ವಾಮಿ ಮುರಿದ ಹೃದಯದಿಂದ ನಿನ್ನ ಪಾದದಲ್ಲಿ ಬಂದಿದ್ದೇನೆ ಸ್ವಾಮಿ, ಪೇನ್ಫುಲ್ ಹಾರ್ಟ್ ಇಂದ ನಿನ್ನ ಪಾದದಲ್ಲಿ ಬಂದಿದ್ದೇನೆ ದೇವ, ನನಗೆ ನನ್ನ ಒಂದು ರಿಜೆಕ್ಷನ್ ಮೂಲಕ ಕರ್ತನೆ ನಾನು ಯಾರಿಗೂ ಬೇಡವಾಗಿರ್ತಕ್ಕಂತಹ ಮಗಳಾಗಿ ಇದ್ದೇನೆ ದೇವ. ಅಪಾದೇ ಸ್ವಾಮಿ, ಅಂತಹ ಮಗಳು ನಿನ್ನ ಪಾದದಲ್ಲಿ ಬಂದಿದ್ದೇನೆ ಎಂಬುದಾಗಿ ನೀನು ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನನ್ನು ಆತನು ಮೇಲಕ್ಕೆ ಎತ್ತಿದ್ದಾನೆ. ದೇವರ ಹಸ್ತವು ನಿನ್ನ ಮೇಲೆ ಬರಲಿಕ್ಕಿದೆ. ನೀನು ಅನುಭವಿಸ್ತಕ್ಕಂಥ ಎಲ್ಲ ರಿಜೆಕ್ಷನ್ ಅನ್ನ ದೇವರು ತೆಗೆದು ಹಾಕಿ, ನೀನು ನಿನ್ನ ಮುರಿದಂತ ಎಲ್ಲ ಹೃದಯಗಳನ್ನ ದೇವರು ಒಂದೊಂದಾಗಿ ತೋರಿಸ್ತಾ, ಒಂದೊಂದಾಗಿ ಅದನ್ನು ರಿಸ್ಟೋರ್ ಮಾಡ್ತಾ ಆತನ ಬರಲಿಕ್ಕಿದೆ. ನಂಬಿಕೆಯಿಂದ ಆತನ ಪಾದದಲ್ಲಿ ದೇವರು ನಿನ್ನೊಂದಿಗೆ ಮಾತನಾಡಲಿಕ್ಕೆ ಬಯಸ್ತಾ ಇದ್ದಾನೆ. ದೇವರು ನಿನ್ನನ್ನು ಆತನ ಬಲಪಡಿಸಲಿಕ್ಕೆ ಬಯಸ್ತಾ ಇದ್ದಾನೆ. ದೇವರು ನೀನು ಆತನ ಸನ್ನಿಧಾನದಲ್ಲಿ ಬರುವಂತಹ ಮಗಳಾಗಲಿಕ್ಕೆ ಆತನ ಬಯಸ್ತಾ ಇದ್ದಾನೆ. ಬಾ, ಆತನ ಪಾದದಲ್ಲಿ ಆತನ ಪಾದದಲ್ಲಿ ಬಂದು ನೀನು ಮೊಳಕಾಲೂರಿ ಪ್ರಾರ್ಥನೆಯನ್ನು ಮಾಡುವಾಗ ನಿನ್ನ ಎಲ್ಲಾ ರಿಜೆಕ್ಷನ್ಸ್ಗಳನ್ನ, ನಿನ್ನ ಎಲ್ಲಾ ಪೇನ್ಫುಲ್ ಲೈಫ್ಗಳನ್ನ ದೇವರು ತೆಗೆದು ಸಂತೋಷವನ್ನ, ನಿಜವಾದ ಜಾಯ್ ಅನ್ನ ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ ಅದನ್ನು ಕೊಡಲಿಕ್ಕಿಲ್ಲ. ಬಾ.